ಲೀಲಾವತಿ ಸ್ಮಾರ್ಟ್ ಟೀಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್. ನಾನಿವಾಗ ಇನ್ನೊಂದು ಅಭಿನಯ ಗೀತೆ ಹೊಸದು ಹೇಳ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಪ್ರೊನೌನ್ಸಿಯೇಷನ್ಗೆ ಹೆಲ್ಪ್ ಆಗಲಿ, ಕನ್ನಡ ಕಲಿಯೋ ಆಸಕ್ತಿ ಇರೋರಿಗೆ ತುಂಬ ಸಹಾಯವಾಗಲಿ. ಪ್ರೊನೌನ್ಸಿಯೇಷನಿಂದ ಒಂದು ಚಿಕ್ಕ ಒಂದು ಪ್ರಯತ್ನ, ಒಂದು ಹಾಡಿನ ಮೂಲಕ ಒಂದು ಪ್ರೊನೌನ್ಸಿಯೇಷನ್ ಕಲಿಬೇಕಂತ ಆಸಕ್ತಿ ಬರಬೇಕು ಅನ್ನೋದೇ ಒಂದು ಚಿಕ್ಕ ಒಂದು ಪ್ರಯತ್ನ. ಬನ್ನಿ, ಅದೇನೆಂದರೆ ಸ್ಲೇಟು ಅಂದರೆ ಬರೆಯುವಂಥ ಸ್ಲೇಟ್. ಅದೇ ಚಿಕ್ಕ ಮಕ್ಕಳಿಗೆ ನರ್ಸರಿ ಮಕ್ಕಳಿಗೆ ಏನು ಮಾಡ್ತಾರೆ, ಸ್ಲೇಟ್ನ ಕೊಟ್ಟು ಬರೆಸ್ತಾರೆ. ಅದಕ್ಕೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಒಂದು ಅಭಿನಯ ಗೀತೆ. ಪುಟ್ಟದೊಂದು ಸ್ಲೇಟು, ಬಲಪಾದೊಂದು ಗೀಟು, ಪುಟ್ಟದೊಂದು ಸ್ಲೇಟು, ಬಲಪಾದೊಂದು ಗೀಟು, ಬರೆದೇ ಹೋದರೆ ನಿನಗೆ ಎಲ್ಲ ಸ್ವೀಟು, ಬರೆಯದೆ ಹೋದರೆ ನಿನಗೆ ಎಲ್ಲ ಸ್ವೀಟು. ಅಪ್ಪ ಕೊಟ್ಟ ಕಾಸು, ಅಮ್ಮ ಕೊಟ್ಟ ತಿಂಡಿ, ಸ್ಕೂಲ್ ಮುಂದೆ ಗೇಟು, ನಿಧಾನವಾಗಿ ದಾಟು. ಅಪ್ಪ ಕೊಟ್ಟ ಕಾಸು, ಅಮ್ಮ ಕೊಟ್ಟ ತಿಂಡಿ, ಸ್ಕೂಲ್ ಮುಂದೆ ಗೇಟು, ನಿಧಾನವಾಗಿ ದಾಟು. ಪುಟ್ಟದೊಂದು ಸ್ಲೇಟು, ಬಲಪಾದೊಂದು ಗೀಟು, ಪುಟ್ಟದೊಂದು ಸ್ಲೇಟು, ಬಲಪಾದೊಂದು ಗೀಟು, ಬರೆಯದೆ ಹೋದರೆ ನಿನಗೆ ಎಲ್ಲ ಸ್ವೀಟು, ಬರೆಯದೆ ಹೋದರೆ ನಿನಗೆ ಎಲ್ಲ ಸ್ವೀಟು. ಅಪ್ಪ ಕೊಟ್ಟ ಕಾಸು, ಅಮ್ಮ ಕೊಟ್ಟ ತಿಂಡಿ, ಸ್ಕೂಲ್ ಮುಂದೆ ಗೇಟು, ಸ್ಕೂಲ್ ಮುಂದೆ ಗೇಟು, ನಿಧಾನವಾಗಿ ದಾಟು, ನಿಧಾನವಾಗಿ ದಾಟು. ಹೌದಲ್ಲ? ಪುಟ್ಟದೊಂದು ಸ್ಲೇಟ್ಗೆ ಒಂದು ಬಲಪ ಬೇಕು ಅಲ್ವಾ ಫ್ರೆಂಡ್ಸ್? ಆವಾಗಲೇ ಬರೆಯೋದಕ್ಕೆ ಸಾಧ್ಯ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ಸ್ ಮಾಡಿ, ಕಮೆಂಟ್ಸ್ ಮಾಡಿ. ಶುಭ ದಿನ. ಲೀಲಾವತಿ ಸ್ಮಾರ್ಟ್ ಟೀಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್. ನಾನಿವಾಗ ಇನ್ನೊಂದು ಅಭಿನಯ ಗೀತೆ ಹೊಸದು ಹೇಳ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಪ್ರೊನೌನ್ಸಿಯೇಷನ್ಗೆ ಹೆಲ್ಪ್ ಆಗಲಿ, ಕನ್ನಡ ಕಲಿಯೋ ಆಸಕ್ತಿ ಇರೋರಿಗೆ ತುಂಬ ಸಹಾಯವಾಗಲಿ. ಪ್ರೊನೌನ್ಸಿಯೇಷನಿಂದ ಒಂದು ಚಿಕ್ಕ ಒಂದು ಪ್ರಯತ್ನ, ಒಂದು ಹಾಡಿನ ಮೂಲಕ ಒಂದು ಪ್ರೊನೌನ್ಸಿಯೇಷನ್ ಕಲಿಬೇಕಂತ ಆಸಕ್ತಿ ಬರಬೇಕು ಅನ್ನೋದೇ ಒಂದು ಚಿಕ್ಕ ಒಂದು ಪ್ರಯತ್ನ. ಬನ್ನಿ, ಅದೇನೆಂದರೆ ಸ್ಲೇಟು ಅಂದರೆ ಬರೆಯುವಂಥ ಸ್ಲೇಟ್. ಅದೇ ಚಿಕ್ಕ ಮಕ್ಕಳಿಗೆ ನರ್ಸರಿ ಮಕ್ಕಳಿಗೆ ಏನು ಮಾಡ್ತಾರೆ, ಸ್ಲೇಟ್ನ ಕೊಟ್ಟು ಬರೆಸ್ತಾರೆ. ಅದಕ್ಕೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಒಂದು ಅಭಿನಯ ಗೀತೆ. ಪುಟ್ಟದೊಂದು ಸ್ಲೇಟು, ಬಲಪಾದೊಂದು ಗೀಟು, ಪುಟ್ಟದೊಂದು ಸ್ಲೇಟು, ಬಲಪಾದೊಂದು ಗೀಟು, ಬರೆದೇ ಹೋದರೆ ನಿನಗೆ ಎಲ್ಲ ಸ್ವೀಟು, ಬರೆಯದೆ ಹೋದರೆ ನಿನಗೆ ಎಲ್ಲ ಸ್ವೀಟು. ಅಪ್ಪ ಕೊಟ್ಟ ಕಾಸು, ಅಮ್ಮ ಕೊಟ್ಟ ತಿಂಡಿ, ಸ್ಕೂಲ್ ಮುಂದೆ ಗೇಟು, ನಿಧಾನವಾಗಿ ದಾಟು. ಅಪ್ಪ ಕೊಟ್ಟ ಕಾಸು, ಅಮ್ಮ ಕೊಟ್ಟ ತಿಂಡಿ, ಸ್ಕೂಲ್ ಮುಂದೆ ಗೇಟು, ನಿಧಾನವಾಗಿ ದಾಟು. ಪುಟ್ಟದೊಂದು ಸ್ಲೇಟು, ಬಲಪಾದೊಂದು ಗೀಟು, ಪುಟ್ಟದೊಂದು ಸ್ಲೇಟು, ಬಲಪಾದೊಂದು ಗೀಟು, ಬರೆಯದೆ ಹೋದರೆ ನಿನಗೆ ಎಲ್ಲ ಸ್ವೀಟು, ಬರೆಯದೆ ಹೋದರೆ ನಿನಗೆ ಎಲ್ಲ ಸ್ವೀಟು. ಅಪ್ಪ ಕೊಟ್ಟ ಕಾಸು, ಅಮ್ಮ ಕೊಟ್ಟ ತಿಂಡಿ, ಸ್ಕೂಲ್ ಮುಂದೆ ಗೇಟು, ಸ್ಕೂಲ್ ಮುಂದೆ ಗೇಟು, ನಿಧಾನವಾಗಿ ದಾಟು, ನಿಧಾನವಾಗಿ ದಾಟು. ಹೌದಲ್ಲ? ಪುಟ್ಟದೊಂದು ಸ್ಲೇಟ್ಗೆ ಒಂದು ಬಲಪ ಬೇಕು ಅಲ್ವಾ ಫ್ರೆಂಡ್ಸ್? ಆವಾಗಲೇ ಬರೆಯೋದಕ್ಕೆ ಸಾಧ್ಯ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ಸ್ ಮಾಡಿ, ಕಮೆಂಟ್ಸ್ ಮಾಡಿ. ಶುಭ ದಿನ. ಲೀಲಾವತಿ ಸ್ಮಾರ್ಟ್ ಟೀಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್. ನಾನಿವಾಗ ಇನ್ನೊಂದು ಅಭಿನಯ ಗೀತೆ ಹೊಸದು ಹೇಳ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಪ್ರೊನೌನ್ಸಿಯೇಷನ್ಗೆ ಹೆಲ್ಪ್ ಆಗಲಿ, ಕನ್ನಡ ಕಲಿಯೋ ಆಸಕ್ತಿ ಇರೋರಿಗೆ ತುಂಬ ಸಹಾಯವಾಗಲಿ. ಪ್ರೊನೌನ್ಸಿಯೇಷನಿಂದ ಒಂದು ಚಿಕ್ಕ ಒಂದು ಪ್ರಯತ್ನ, ಒಂದು ಹಾಡಿನ ಮೂಲಕ ಒಂದು ಪ್ರೊನೌನ್ಸಿಯೇಷನ್ ಕಲಿಬೇಕಂತ ಆಸಕ್ತಿ ಬರಬೇಕು ಅನ್ನೋದೇ ಒಂದು ಚಿಕ್ಕ ಒಂದು ಪ್ರಯತ್ನ. ಬನ್ನಿ, ಅದೇನೆಂದರೆ ಸ್ಲೇಟು ಅಂದರೆ ಬರೆಯುವಂಥ ಸ್ಲೇಟ್. ಅದೇ ಚಿಕ್ಕ ಮಕ್ಕಳಿಗೆ ನರ್ಸರಿ ಮಕ್ಕಳಿಗೆ ಏನು ಮಾಡ್ತಾರೆ, ಸ್ಲೇಟ್ನ ಕೊಟ್ಟು ಬರೆಸ್ತಾರೆ. ಅದಕ್ಕೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಒಂದು ಅಭಿನಯ ಗೀತೆ. ಪುಟ್ಟದೊಂದು ಸ್ಲೇಟು, ಬಲಪಾದೊಂದು ಗೀಟು, ಪುಟ್ಟದೊಂದು ಸ್ಲೇಟು, ಬಲಪಾದೊಂದು ಗೀಟು, ಬರೆದೇ ಹೋದರೆ ನಿನಗೆ ಎಲ್ಲ ಸ್ವೀಟು, ಬರೆಯದೆ ಹೋದರೆ ನಿನಗೆ ಎಲ್ಲ ಸ್ವೀಟು.
ಅಪ್ಪ ಕೊಟ್ಟ ಕಾಸು, ಅಮ್ಮ ಕೊಟ್ಟ ತಿಂಡಿ, ಸ್ಕೂಲ್ ಮುಂದೆ ಗೇಟು, ನಿಧಾನವಾಗಿ ದಾಟು. ಅಪ್ಪ ಕೊಟ್ಟ ಕಾಸು, ಅಮ್ಮ ಕೊಟ್ಟ ತಿಂಡಿ, ಸ್ಕೂಲ್ ಮುಂದೆ ಗೇಟು, ನಿಧಾನವಾಗಿ ದಾಟು. ಪುಟ್ಟದೊಂದು ಸ್ಲೇಟು, ಬಲಪದೊಂದು ಗೀಟು, ಪುಟ್ಟದೊಂದು ಸ್ಲೇಟು, ಬಲಪದೊಂದು ಗೀಟು, ಬರೆಯದೆ ಹೋದರೆ ನಿನಗೆ ಇಲ್ಲ ಸ್ವೀಟು, ಬರೆಯದೆ ಹೋದರೆ ನಿನಗೆ ಎಲ್ಲ ಸ್ವೀಟು. ಅಪ್ಪ ಕೊಟ್ಟ ಕಾಸು, ಅಮ್ಮ ಕೊಟ್ಟ ತಿಂಡಿ, ಸ್ಕೂಲ್ ಮುಂದೆ ಗೇಟು, ಸ್ಕೂಲ್ ಮುಂದೆ ಗೇಟು, ನಿಧಾನವಾಗಿ ದಾಟು, ನಿಧಾನವಾಗಿ ದಾಟು. ಹೌದಲ್ಲ? ಪುಟ್ಟದೊಂದು ಸ್ಲೇಟ್ಗೆ ಒಂದು ಬಲಪ ಬೇಕು ಅಲ್ವಾ ಫ್ರೆಂಡ್ಸ್? ಆವಾಗಲೇ ಬರೆಯೋದಕ್ಕೆ ಸಾಧ್ಯ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ಸ್ ಮಾಡಿ, ಕಮೆಂಟ್ಸ್ ಮಾಡಿ. ಶುಭ ದಿನ.